ಕಸಿ ಗೌರ್ಮೆಂಟ್ ಕಾಲೇಜ್ ಓದ್ತಾ ಇರೋದು ಶಿಡ್ಲಘಟ್ಟ ವುಮೆನ್ಸ್ ಕಾಲೇಜ್. ದಿನಾಗ್ಲೂ ಆಟೋದಲ್ಲಿ ಹೋಗ್ ಬರೋದು 5 ಕಿಲೋಮೀಟರ್ ದಿನಾಗ್ಲೂ ಹೋಗ್ ಬರಕ್ಕೆ. ಬಸ್ಸಸ್ ಫೆಸಿಲಿಟೀಸ್ ಇಲ್ಲ ನಮ್ಮೂರ್ಗೆ, ಮತ್ತೆ ಗಾಡಿಗಳು ಇರಲ್ಲ, ಬರೀ ಆಟೋನೇ ಇರೋದು. ಆಟೋದಲ್ಲಿ ಹೋಗ್ ಬರಕ್ಕೆ ಇವಾಗ ಗ್ಯಾಸ್ ಇಲ್ಲ, ಗ್ಯಾಸ್ ಯುದ್ಧ ಮಾಡ್ತಿದ್ದಾರೆ. ಯುದ್ಧ ಮಾಡಿ ನಿಲ್ಸಿ ಬೇರೆಯವ್ರಿಗೂ ತೊಂದ್ರೆ ಆಗ್ತಿದೆ ಯುದ್ಧದಿಂದ. ಅದಕ್ಕೆ ಯುದ್ಧನ ನಿಲ್ಸಿ ಗ್ಯಾಸ್ ಬರೋಂಗ್ ಮಾಡ್ಬೇಕು. ಮತ್ತೆ ದಿನಾಗ್ಲೂ ನಾವು ಆಟೋದಲ್ಲೇ ಹೋಗೋದು. ಇವಾಗ ಆಟೋ ಇವತ್ತಿಗೆ ಲಾಸ್ಟ್ ಗ್ಯಾಸ್, ಇನ್ ನಾಳೆಯಿಂದ ಆಗಲ್ಲ ಅಂತಿದ್ದಾರೆ. ಅದಕ್ಕೆ ನಾವು ನಡೆಯಕ್ಕೂ ಆಗಲ್ಲ. 5 ಕಿಲೋಮೀಟರ್ 6 ಕಿಲೋಮೀಟರ್ ಇದೆ. ಸೊ ಗ್ಯಾಸ್ ಇದ್ ಮಾಡ್ದಂಗ್ ಬರ್ಬೇಕು, ಮತ್ತೆ ಯುದ್ಧ ನಿಲ್ಸ್ಬೇಕು, ಎಲ್ಲಾರ್ಗು ಸೌಲಭ್ಯತೆ ಮಾಡ್ಬೇಕು. ಆಟೋ ಇಲ್ಲ ಅಂತಂದ್ರೆ ನೀವು ಕಾಲೇಜ್ ಬಂಕ ಆಗುತ್ತೆ, ಯಾಕಂದ್ರೆ ನಡಿಯಕ್ ಆಗಲ್ಲ, ಮತ್ತೆ ಗಾಡಿಗಳು ಬರಲ್ಲ. ಸೊ ಕಾಲೇಜ್ ಬಿಡ್ಬೇಕು ಆಗುತ್ತೆ. ಅದಕ್ಕೆ ಆಟೋ ಇಲ್ಲ ಅಂದ್ರೆ ನಮ್ ಕಾಲೇಜ್ಗೂ ತೊಂದ್ರೆ ಆಗುತ್ತೆ ಹೋಗ್ ಬರಕ್ಕೆ. ಬಸ್ ಒಟ್ಟಾರೆಯಾಗಿ ಏನ್ ಹೇಳ್ತೀರಮ್ಮ? ಒಟ್ಟಾರೆಗೆ ಯುದ್ಧ ನಿಲ್ಸ್ಬೇಕು, ಗ್ಯಾಸ್ ಬರೋಂಗ್ ಮಾಡ್ಬೇಕು, ಎಲ್ಲಾರ್ಗು ಸೌಲಭ್ಯ ಆಗೋ ತರ ಮಾಡ್ಬೇಕು ಅಂತ ಹೇಳ್ತೀವಿ. ಗ್ಯಾಸ್ ಬರೀ ಮಕ್ಕಳು ಕರ್ಕೊಂಡು ಹೋಗಿ ಬರೋದಿಕ್ಕೆ ಅಂತ ಹೇಳಿ ಪೆಟ್ರೋಲ್ ಹಾಕೊಂಡಿದೀವಿ ಸರ್. ಇದ್ರಲ್ಲಿ ಪೆಟ್ರೋಲ್ ಅಲ್ಲಿ ಮೈಲೇಜ್ ಬರೋದಿಲ್ಲ ಸರ್. ನಾವು ಇವ್ರಿಗೆ ಅಂತಲೇನೆ ಅದೇ ಕೆಲಸವಾಗಿ 5 ಕಿಲೋಮೀಟರ್ ಕರ್ಕೊಂಡು ಹೋಗಿ 5 ಕಿಲೋಮೀಟರ್ ಕರ್ಕೊಂಡ್ ಬರ್ಬೇಕು ಸರ್ ಮಕ್ಕಳಿಗೆ. ನಮ್ ಊರಿಗೆ ಬಸ್ ಸೌಲಭ್ಯ ಇಲ್ಲ, ಸೂಸೆಪಾಳ್ಯ ಮತ್ತೆ ದಿನ್ನೇಹೊಸಳ್ಳಿ ಮಾರ್ಗವಾಗಿ ಹೋಗೋದು. ಆ ಸೌಲಭ್ಯ ಇಲ್ಲದ್ರಿಂದ ಅವ್ರ ಪಾಪ ಇದ್ರಲ್ಲಿ ಆಟೋದಲ್ಲೇ ಕರ್ಕೊಂಡು ಹೋಗ್ಬೇಕು, ಆಟೋದಲ್ಲೇ ಕರ್ಕೊಂಡ್ ಬರ್ಬೇಕು. ಅವ್ರು ನಾವು ದುಡ್ಡು ಕೊಟ್ಟರು ಕೂಡ ಗ್ಯಾಸ್ ಇಲ್ದಂಗ ಆಗೋ ಪರಿಸ್ಥಿತಿ ಬಂದಿದೆ ಸರ್. ಬರೀ ಮಕ್ಕಳಿಗೋಸ್ಕರ ಓಡಾಡ್ಕೊಂಡು ಬಂದು ಬಿಟ್ಟು ಮತ್ತೆ ಬರೋದ್ರೆ ನಮ್ಗೆ ಜೀವನ ಆಧಾರಕ್ಕೆ ಏನ್ ಇಲ್ದಿರ ನಾವು ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೋಬೇಕು. ಅಲ್ಲ, ಈ ಕೆಲಸ ಬಿಟ್ರೆ ಬೇರೆ ಕೆಲಸ ಮಾಡೋದಕ್ಕೆ ನಮ್ಗೆ 55 ವರ್ಷ 56 ವರ್ಷ ಆಗಿದೆ ಸರ್. ಯಾರು ನಮ್ಗೆ ಕೆಲ್ಸಕ್ಕೆ ತಗೊಳಲ್ಲ. ಹಂಗಾಗಿ ದಯವಿಟ್ಟು ನಮ್ಗೆ ಈ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿ ನಮ್ಗೆ ಈಗ ಯುದ್ಧ ನಡೀತಾ ಇರೋದ್ರ ನಿಲ್ಸಿ ಈ ನಮ್ ಜೀವನ ನಿರ್ವಹಣೆಗಾಗಿ ಮತ್ತು ದೇಶದಲ್ಲಿ ಪ್ರಪಂಚದಲ್ಲೆಲ್ಲಾನು ಕೂಡ ಶಾಂತಿ ಸೌಹಾರ್ದತೆಯಿಂದ ಬಾಳೋದಕ್ಕೆ ಜನರಿಗೆ ಅನುಕೂಲ ಮಾಡ್ಲಿ ಅನ್ನೋ ಒಂದು ಉದ್ದೇಶದಿಂದಾಗಿ ನಾವು ಈ ತರ ನಿಮ್ಮ ಮಾಧ್ಯಮದ ಮುಖಾಂತರವಾಗಿ ನಿಮ್ಗೆ ಮನವಿ ಮಾಡ್ತಾ ಇದೀವಿ ಸರ್. ನನ್ನ ಹೆಸರು ಅರ್ಪಿತಾ ಮೇರಿ, ಸೂಸೆಪಾಳ್ಯದಿಂದ ಬರ್ತಾ ಇದೀನಿ. ನಾನು GFCC ಗೌರ್ಮೆಂಟ್ ಕಾಲೇಜಲ್ಲಿ ಓದ್ತಾ ಇದೀನಿ. ನಮ್ಮೂರಲ್ಲಿ ಬಸ್ ಫೆಸಿಲಿಟೀಸ್ ಇಲ್ಲ, ಆಟೋದಲ್ಲೇ ಬಂದು ಹೋಗ್ಬೇಕು. ಆಟೋ ಗ್ಯಾಸ್ ಖಾಲಿ ಆಗಿದೆ ಅಂತ ನಾಳೆಯಿಂದ ಹೇಳ್ತಿದ್ದಾರೆ, ನಾಳೆಯಿಂದ ಬರಲ್ಲ ಅಂತ ಹೇಳ್ತಿದ್ದಾರೆ. ನಾವು ಇವಾಗ ಹೆಂಗ್ ಹೋಗೋದು ಅಂತ ನಮ್ಗೆ ಗೊತ್ತಾಗ್ತಿಲ್ಲ. ಇವಾಗ ನಾಳೆಯಿಂದ ಕಾಲೇಜ್ಗೂ ನಾವು ಹೋಗ್ದಿರಂಗ ಆಗ್ತಿದೆ. ನಮ್ಮ ಊರಲ್ಲಿ ಬಸ್ ಫೆಸಿಲಿಟೀಸ್ ಇಲ್ಲ. ಇವಾಗ ಅವ್ರಿಗೆ ಗ್ಯಾಸ್ ಬೇಕು ಅಂದ್ರೆ ಯುದ್ಧ ನಿಲ್ಸ್ಬೇಕು. ನೀವು ಯುದ್ಧ ನಿಲ್ಸಿ ನಮ್ಗೆ ಗ್ಯಾಸ್ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂಡು. ಸರ್, ಈಗ ದಿನನಿತ್ಯ ಪ್ರಯಾಣಿಕರು ಬಂದು ಹೋಗ್ತಿದ್ದಾರೆ, ಏನ್ ಅನ್ಸ್ತಿದೆ ಸರ್? ಇಲ್ಲಿ ಡಿಸ್ಟಿಕ್ ಹಾಸ್ಪಿಟಲ್ ಆಗಿರೋದ್ರಿಂದ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮೈನ್ ಹಾಸ್ಪಿಟಲ್ ಆಗಿರೋದ್ರಿಂದ ಸಾವಿರಾರು ಗಟ್ಟಲೆ ಜನ ಬರ್ತಾರೆ. ಅದರಲ್ಲಿ ನಾನಾ ಇದಂತ ರೀತಿಯಲ್ಲಿ ರೋಗಿಷ್ಠರು, ಕುರುಡು, ಕುಂಟರು ಮತ್ತು ಗರ್ಭಿಣಿ ಸ್ತ್ರೀಯರು ಇತ್ಯಾದಿ ಇವ್ರನ್ನೆಲ್ಲ ನಾವು ಸ್ಕ್ಯಾನಿಂಗ್ ಅಂತ ಇದಕ್ಕೆಲ್ಲ ನಾವು ಕರ್ಕೊಂಡ್ ಬರುವಂತ ಕಾರ್ಯಗಳು ನಾವು ಮಾಡ್ತಾ ಇದೀವಿ. ಇವಾಗ ಅದೇನಾಗಿದೆ ಅಂದ್ರೆ, ಈಗ ಇಚ್ಚಿದ ದಿನಗಳ ಒಂದು 5-6 ದಿವಸಗಳಲ್ಲಿ ಅದು ನಿಂತೋಗಿದೆ. ಪಾಪ ಅವ್ರು ಬರ್ತಾರೆ, ಯಾಕೆ ಬರೋದಿಲ್ಲ ಅಂತ ಕೇಳಿದಾಗ ಅವ್ರಿಗೆ ನಾವೇನ್ ಉತ್ತರ ಹೇಳಿದ್ರು ಅವರು ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಏನಂತ ಹೇಳಿ ಯೋಚನೆ ಮಾಡ್ತಾರೆ, ಆಟೋ ಇದೆಯಲ್ಲ ಬರ್ಬೇಕಲ್ಲ ಅಂತ ಕೇಳ್ತಾರೆ. ಅಮ್ಮ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ, ಒಂದ್ 10 ರೂಪಾಯಿ ಜಾಸ್ತಿ ಕೊಡಂದ್ರೆ ಯಾರು ಕೊಡೋದಿಲ್ಲ ಸರ್, ಯಾಕಂದ್ರೆ ಬಡವರು. ಏನ್ ಅನಿಸ್ತಿದೆ ನಿಮ್ಗೆ ಆತರ? ಇವಾಗ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಇವಾಗ ನಡೀತಾ ಇರುವಂತ ಈ ಯುದ್ಧ ಆದಷ್ಟು ಬೇಗ ಅದು ಮುಕ್ತಾಯಗೊಂಡು ಅದು ಸ್ಟಾಪ್ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ. ಯಾಕಂದ್ರೆ ಎಲ್ಲೋ ನಡೀತಾ ಇರುವಂತ ಯುದ್ಧಕ್ಕೆ ಅದೇನಾಗಿದೆ ಅಂತ ಹೇಳಿದಾಗ ನಮ್ಗೆ ಹೊರದೇಶದಿಂದ ನಮಗ್ ಬರ್ಬೇಕಾಗಿರುತ್ತೆ ಗ್ಯಾಸ್, ಬರ್ದೇ ಇರೋದ್ರಿಂದ ಭಾರಿ ತೊಂದರೆ ಆಗ್ತಾ ಇದೆ. ಅಲ್ಲಿ ಯುದ್ಧ ನಡೀತಾ ಇರುವಂತ ಒಂದು ಜಾಗದಲ್ಲಿ ಅಲ್ಲಿ ಒಂದು ಪ್ರಜೆಗಳಿಗೆ ತೊಂದರೆ, ಇಲ್ಲಿ ನಮಗೆ ನಮ್ಮ ಭಾರತ ದೇಶದಲ್ಲಿ ಆಗ್ತಾ ಇರುವಂತ ಇದೊಂದು ತೊಂದರೆ ಆಗ್ತಾ ಇದೆ. ಅದ್ರ ಸಲುವಾಗಿ ನಾನು ಕೇಂದ್ರ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊಳ್ಳೋದೊಂದೇ, ಆದಷ್ಟು ಬೇಗ ಈ ಯುದ್ಧಗಳನ್ನ ನಿಲ್ಲಿಸಿ ಜನಗಳಿಗೆ ಬೇಕಾಗಿರುವಂತ ಅನುಕೂಲತೆ ಮೊದಲು ಹೇಗಿತ್ತೋ ಆ ರೀತಿಯಾಗಿ ನೀವು ಅನುಕೂಲಗಳನ್ನು ಮಾಡಿಕೊಡ್ಬೇಕೆಂಬುದಾಗಿ ನಾವು ಬೇಡ್ಕೊಳ್ತಾ ಇದ್ವಿ. ಮುಖ್ಯವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಲವು ಜಾಗಗಳಲ್ಲಿ ಈಗಾಗಲೇ ಆಟೋಗಳಿಗೆ ಗ್ಯಾಸ್ ಸಿಗದಿರ ತುಂಬಾ ಕಡೆ ಬೆಂಗಳೂರು ಕಡೆ ನೋಡುವಾಗ ಅವರ ಕಷ್ಟಾರ್ಜಿತಗಳನ್ನ ಅವ್ರು ಹೇಳ್ಕೊಳ್ಳುವಂತವರಾಗಿದ್ದಾರೆ. ಈ ದಿನ ನೀವು ಮೀಡಿಯಾದವ್ರು ನಮ್ಮ ಮುಂದೆ ಚಿಕ್ಕಬಳ್ಳಾಪುರದಲ್ಲಿ ಬಂದು ಕೇಳ್ತಾ ಇರೋದ್ರಿಂದ ಭಾರಿ ಸಂತೋಷವಾಗ್ತದೆ. ಯಾಕೆಂದ್ರೆ 5-6 ದಿವಸ ಆಯ್ತು ನಮ್ಮ ಕಷ್ಟಗಳು ಯಾರ ಹತ್ರ ಹೇಳ್ಕೊಳ್ಬೇಕು ಅನ್ಕೊಂತಾ ಇದ್ವಿ. ಈಗ ನೀವು ತಿಳ್ಕೊಂಡು ಬಂದು ನಮ್ಮ ಹತ್ರ ಮೀಡಿಯಾದವ್ರು ಬಂದು ನಮ್ಮ ಕಷ್ಟಗಳನ್ನು ಕೇಳ್ತಾ ಇದ್ದೀರಾ. ಬೇಕಾದ್ರೆ ನೀವು ಒಂದ್ಸಲ ಚಿಕ್ಕಬಳ್ಳಾಪುರ ಎಲ್ಲ ಒಂದು ರೌಂಡ್ ಹಾಕಿ ಎಷ್ಟು ಆಟೋಗಳು ನಿಂತೋಗಿದೆ ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ದಯವಿಟ್ಟು ನಾನು ಕೇಳ್ಕೊಳ್ಳೋದು, ಮಾಧ್ಯಮದ ಮುಖಾಂತರ ಹೇಳೋದೈತೆ, ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಎಲ್ಲರೂ ನಮ್ಮ ಭಾರತ ದೇಶಕ್ಕಾಗಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಆಗಲಿ ಬಡ ಕುಟುಂಬಗಳಿಗೆ ಮತ್ತು ಚಾಲಕರಿಗೆ ಯಾವುದೇ ರೀತಿಯಲ್ಲಿ ಅನ್ಯಾಯ ಆಗದಂತೆ ಅನುಕೂಲವಾಗುವ ಹಾಗೆ ಮಾಡಿಕೊಡ್ಬೇಕೆಂಬುದಾಗಿ ನಮ್ಮೆಲ್ಲ ಆಟೋ ಚಾಲಕರ ಪರವಾಗಿ ಬಡವರು ಎಷ್ಟೋ ಜನ ಇದ್ದಾರೆ ಗ್ಯಾಸ್ ಇಲ್ದಿರ,
ಅವರೆಲ್ಲರಿಗೂ ಸಹ ಅನುಕೂಲ ಆಗುವಾಗ ಮಾಡಿಕೊಡ್ಬೇಕೆಂಬುದಾಗಿ ನಮ್ಮ ಒಂದು ಮನಾಭಿಪ್ರಾಯವನ್ನು ಹೇಳ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು. ವುಮೆನ್ಸ್ ಕಾಲೇಜ್ ನಿಮ್ಮ ಹೆಸರು ಹೇಳಿ. ಶಶಿಕಲಾ. ದಿನ್ಯವಸಲಿಂದ ಬರ್ತಿದೀವಿ. ಆಟೋಗೆ ಜಾಸ್ತಿ ಪ್ರಾಬ್ಲಮ್ ಆಗಿದೆ. ಇನ್ ಟೈಮ್ಗೆ ಕಾಲೇಜ್ಗೆ ಹೋಗಕ್ಕೆ ಆಗ್ತಿಲ್ಲ. ಕಾರಣ ಏನು? ಕಾರಣ ಗ್ಯಾಸ್ ಇಲ್ಲ ಅಂತ ಹೇಳ್ಬಿಟ್ಟು ಇವರು ಬರ್ತಿಲ್ಲ, ಅದಕ್ಕೆ ನಾವು ಹೋಗಕ್ ಆಗ್ತಿಲ್ಲ. ಓಕೆ, ಏನ್ ಹೇಳ್ತೀರಾ? ಗ್ಯಾಸ್ ಇಲ್ಲ ಅಂತಂದ್ರೆ ಸಾರ್ವಜನಿಕವಾಗಿ ಇದೇ ರಾಷ್ಟ್ರದ ಪ್ರಧಾನಿ ಮೋದಿ ಅವ್ರಿಗೆ ಏನ್ ಹೇಳ್ತೀರಾ? ಯುದ್ಧ ಆಗ್ತಿದೆಯಲ್ಲ, ಯುದ್ಧ ಆಗ್ಬೇಕಾ ಬೇಡವಾ? ಬೇಕು ಸರ್. ಯುದ್ಧ ಆಗ್ಬೇಕಾ? ಬೇಡ ಸರ್. ಮತ್ತೆ ಇಷ್ಟೆಲ್ಲ ಗ್ಯಾಸ್ ತೊಂದರೆ ಆಗ್ತಿರೋದಕ್ಕೆ ಕಾರಣ ಏನು? ಯುದ್ಧ ನಿಲ್ಲಿಸ್ಬೇಕು ಸರ್. ಸೊ ನಿಲ್ಸಿಲ್ಲ ಅಂತಂದ್ರೆ ಇದು ಗ್ಯಾಸ್ ಪ್ರಾಬ್ಲಮ್ ಇನ್ನೂ ಜಾಸ್ತಿ ಆಗ್ತಿದೆ. Yes, sir. ನಿಮ್ಮ ಸ್ಟಡೀಸ್ಗೆಲ್ಲ ತುಂಬಾ ತೊಂದರೆ ಆಗ್ತಿದೆ. ಆಗ್ತಿದೆ ಸರ್. ಏನೆಲ್ಲ ಪರಿಣಾಮ ಆಗ್ತಾ ಇದೆ ಇದರಿಂದ? ಗ್ಯಾಸ್ ಬರ್ತಿಲ್ಲ ಅಡಿಗೆ ಮಾಡಕ್ಕೆ. ಸೊ ಅದಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀಯ? ಇವ್-